ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದೆ. ಸಿಎಂ ಕುರ್ಚಿ ಕಾಳಗ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಕುರ್ಚಿಗೆ ಅಷ್ಟದಿಕ್ಪಾಲಕರ ಶ್ರೀರಕ್ಷೆ ಸಿಗ್ತಾ ಇದೆ. ಅಷ್ಟದಿಕ್ಪಾಲಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕುರ್ಚಿಯನ್ನ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಬಹಳ ಮುಖ್ಯ. ಅಷ್ಟದಿಕ್ಪಾಲಕರ ರಕ್ಷೆ ಕೂಡ ಶ್ರೀರಕ್ಷೆ ಕೂಡ ಇದೆ. ಸಿದ್ದರಾಮಯ್ಯ ಆಪ್ತ ಸಚಿವರೇ ಡಿಕೆಶಿಗೆ ಕುರ್ಚಿ ಕನಸಿಗೆ ಅಡ್ಡಿ ಆಗ್ತಾ ಇರೋದು. ಪವರ್ ಶೇರಿಂಗ್ಗೆ ಸಿಎಂ ಬಿಟ್ಟರು ತಾವು ಬಿಡಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ ಸಿಎಂ ಬೆಸ್ಟ್ ಅಂತ ಇದ್ದಾರೆ ಸಚಿವರು. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಮಗೆ ಸೂಕ್ತ ಸ್ಥಾನಮಾನ ಸಿಗೋದು ಅನುಮಾನ. ಅಲ್ಲದೆ ಭವಿಷ್ಯದಲ್ಲಿ ನಮಗೆ ನಾಯಕತ್ವ ಸಿಗೋದು ಅನುಮಾನ. ಸಿಎಂ ಸ್ಥಾನಕ್ಕಾಗಿ ಡಿಕೆಶಿಗಿಂತ ಸಿದ್ದರಾಮಯ್ಯ ಅವರೇ ಸೂಕ್ತ ವ್ಯಕ್ತಿ. ಅದಕ್ಕೆ ಸಿದ್ದು ಕುರ್ಚಿಗೆ ರಕ್ಷಣೆಗೋಸ್ಕರ ಫೀಲ್ಡ್ಗೆ ಇಳಿದಿದ್ದಾರೆ. ಅಷ್ಟದಿಕ್ಪಾಲಕರು 8 ಮಂದಿ ಸಚಿವರು ಈಗ ಸಿಎಂ ಸಿದ್ದರಾಮಯ್ಯರ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವಾಗಿರೋಂಥ ಮುಖ್ಯಮಂತ್ರಿನೇ ಬೆಸ್ಟ್ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಡಬಾರ್ದು ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಅಷ್ಟದಿಕ್ಪಾಲಕರು ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಶ್ರೀರಕ್ಷೆ ಆಗಿದ್ದಾರೆ ಅಷ್ಟದಿಕ್ಪಾಲಕರು. ಸೊ ನೇರವಾಗಿ ಅವರೆಲ್ಲರ ಮಾತು ಒಂದೇ, ಸಿದ್ದರಾಮಯ್ಯನೇ ದಿ ಬೆಸ್ಟ್. ಕಾರಣ ಏನು? ಒಂದು ವೇಳೆ ಏನಾದರೂ DCM ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದೆ ಆದರೆ ತಮ್ಮ ರಾಜಕೀಯ ಭವಿಷ್ಯ ಏನು ಅದರ ಬಗ್ಗೆ ಯೋಚನೆ ಇದೆ. ಹೀಗಾಗಿ ಅಷ್ಟದಿಕ್ಪಾಲಕರು 8 ಮಂದಿ ಸಚಿವರು ಈಗ ಸಿಎಂ ಪರ ಬ್ಯಾಟ್ನ ಬೀಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಷ್ಟದಿಕ್ಪಾಲಕರು ಸಿದ್ದರಾಮಯ್ಯರ ಕುರ್ಚಿಯನ್ನ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯದ ಕಾರಣಕ್ಕೆ ಅನ್ನೋ ಮಾಹಿತಿ ವಿವರಣೆಯನ್ನು ನೀಡೋದಾದ್ರೆ ಮಧುಸೂದನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಆಪ್ತರು ಏನು ಅಷ್ಟದಿಕ್ಪಾಲಕರು ಈಗ ರಕ್ಷಣೆಗೆ ನಿಂತಿರುವಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಂದಿನ 2.5 ವರ್ಷ ಕಾಲ ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು. ಆ ನಿಟ್ಟಿನಲ್ಲಿ ತಾವು ಬೇಕಾದಂಥ ಪ್ರಯತ್ನಗಳನ್ನು ಮಾಡೋಣ, ತಾವು ಬೇಕಾದಂಥ ಒಂದು ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಯಾಕಂದರೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಪ್ರಯತ್ನಗಳು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಕಂಟಕ ಆಗಿ ಪರಿಣಮಿಸ್ಬೋದು. ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಎಲ್ಲ ಸಮುದಾಯಗಳ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಅನುಮಾನ. ಯಾಕಂದರೆ ಅವರು ಏಕಪಕ್ಷವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಜೊತೆ ಎಲ್ಲ ಸಮುದಾಯಗಳನ್ನು ಕೂಡ ಪರಿಗಣಿಸೋದಿಲ್ಲ. ಹೀಗಾಗಿ ಅವರ ಬದಲಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಮುಂದಿನ 2.5 ವರ್ಷ ಕಾಲ ಮುಂದುವರಿಲಿ ಅನ್ನೋದು ಈ ಒಂದು ನಾಯಕರಾಗಿ ಒಂದು ಪ್ಲ್ಯಾನ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ತಮ್ಮನ್ನು ಭೇಟಿ ಮಾಡಿದಂಥ ಡಿಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಹೇಳಿರುವಂಥದ್ದು, ತಾವು ಸದ್ಯಕ್ಕೆ ತಾಳ್ಮೆಯಿಂದ ಇರಿ, ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮತ್ತು ಪಕ್ಷ ತೀರ್ಮಾನ ಮಾಡುತ್ತೆ, ಅಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ನಾಯಕತ್ವವನ್ನು ಮುಂದುವರಿಯಲಿ ಅನ್ನೋ ಮಾತನ್ನು ಹೇಳಿರುವಂಥದ್ದು, ಕಿವಿ ಮಾತನ್ನು ಕೂಡ ಹೇಳಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು, KJ ಜಾರ್ಜ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, ಮಹದೇವಪ್ಪ ಜೊತೆಗೆ ಉಳಿದ ಒಂದಷ್ಟು ಸಚಿವರುಗಳು ಕೂಡ ಇವರ ತಂಡದಲ್ಲಿ ಕೂತು ಒಂದಷ್ಟು ಪ್ಲಾನ್ಗಳನ್ನು ರೂಪುರೇಷೆಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಅಥವಾ ಕುರ್ಚಿಯಿಂದ ಇಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಮಹದೇವಪ್ಪ ಆಗಿರ್ಬೋದು, ಜೊತೆಗೆ ಜಮೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಭೇಟಿ ಮಾಡಿ ಖರ್ಗೆ ಅವರಿಗೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಿದರೆ, ಅವಕಾಶ ಬಿದ್ದರೆ ದೆಹಲಿಗೂ ತೆರಳಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ನಾಯಕತ್ವ ಯಾಕೆ ಬದಲಾವಣೆ ಮಾಡಬಾರ್ದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಮಧುಸೂದನ್. ಮಂಜುನಾಥ್, ಕೇವಲ ನಿನ್ನೆಯೋ ಮೊನ್ನೆಯೋ ಇಂದ ಈ ಅಷ್ಟದಿಕ್ಪಾಲಕರ ಬ್ಯಾಟಿಂಗ್ ಅಲ್ಲ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಚೇರ್ನಲ್ಲಿ ಕೂತ್ಕೊಂಡ್ರೋ ಅವತ್ತಿನಿಂದಲೂ ಕೂಡ ಸಿಎಂಗೆ ಬೆಂಬಲವಾಗಿ ಬೆನ್ನೆಲುವಾಗಿ ಈ ಅಷ್ಟದಿಕ್ಪಾಲಕರು ನಿಂತಿದ್ದಾರೆ ಅಂತ ಉಲ್ಲೇಖ ಮಾಡಬಹುದಾ? ಖಂಡಿತವಾಗೂ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅಂದರೆ ಬಹುಮತ ಬಂತು ಆ ಸಂದರ್ಭದಲ್ಲಿ ಕೂಡ ಏನು ಡಿಕೆ ಶಿವಕುಮಾರ್ ಅವರು ನಾನು ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸನ್ನು ಮಾಡಿದ ಸಂದರ್ಭದಲ್ಲಿ ಇದೇ ಅಷ್ಟದಿಕ್ಪಾಲಕರು
ಸಿದ್ದರಾಮಯ್ಯ ಪರ ಬೆನ್ನಿಗೆ ನಿಂತಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಖರ್ಗೆ ಅವರನ್ನಾಗಿರ್ಬೋದು ಅಥವಾ ಸುರ್ಜಿವಾಲ ವೇಣುಗೋಪಾಲ್ ಸೇರಿದಂತೆ AICC ನಾಯಕರ ಮಟ್ಟದಲ್ಲಿ ಸಾಕಷ್ಟು ಲಾಬಿಯನ್ನು ಕೂಡ ಮಾಡಿದ್ರು. ಸಿದ್ದರಾಮಯ್ಯ ಅವರ ಪರವಾಗಿ ಶಾಸಕರನ್ನ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈಗಲೂ ಕೂಡ ಶಾಸಕರನ್ನ ಒಂದು ಮಟ್ಟಕ್ಕೆ ಸಿದ್ದರಾಮಯ್ಯ ಅವರ ಪರ ನಿಲ್ಲೋಕ್ಕೆ ಏನು ಬೇಕಾದ ಎಲ್ಲವೂ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲವನ್ನು ಸಿದ್ದರಾಮಯ್ಯ ಪರವಾಗಿ ಡೈವರ್ಟ್ ಮಾಡಲಿಕ್ಕೂ ಕೂಡ ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಇಲ್ಲಿ ಸಂಖ್ಯಾಬಲವು ಕೂಡ ಮುಖ್ಯ DK ಶಿವಕುಮಾರ್ ಅವರ ಬೆಂಬಲಿಗರು ಈಗಾಗಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ಒತ್ತಡ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಏನು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿನಲ್ಲಿ ನಾವು ಕೂಡ ಸಂಖ್ಯಾಬಲವನ್ನು ತೋರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರೋದು. ಇನ್ನೊಂದು ಕಡೆ ಪರಮೇಶ್ವರ್ ಅವರು ನಾನು ಕೂಡ CM ಆಕಾಂಕ್ಷಿ ಅನ್ನೋ ಮುಖಾಂತರ ಒಂದು ಅಸ್ತ್ರವನ್ನು ಕೂಡ ದಲಿತ CM ಅಸ್ತ್ರವನ್ನು ಬಿಟ್ಟಿರುವಂಥದ್ದು. ಯಾಕೆಂದರೆ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಬಾರ್ದು. ಯಾಕಂದರೆ ಅವ್ರು ಸಿಕ್ಕರೆ ಮುಂದಿನ ದಿನಗಳಲ್ಲಿ ನಮಗೆ ನಾಯಕತ್ವ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ, ಭವಿಷ್ಯದ ಆತಂಕ ಈ ನಾಯಕರಿಗೆ ಕೂಡ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಮುಂದೆ CM ಅಭ್ಯರ್ಥಿ 2028ಕ್ಕೆ ನಾನು ಕೂಡ ಕ್ಲೈಮ್ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಜೊತೆಗೆ ಉಳಿದಂಥ ನಾಯಕರುಗಳು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡುತ್ತವರ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯವು ಕೂಡ ಅಡಗಿದೆ. ಹಾಗಾಗಿ DK ಶಿವಕುಮಾರ್ಗೆ ಯಾವುದೇ ಅಂದರೆ DK ಶಿವಕುಮಾರ್ ಅವರ CM ಕುರ್ಚಿ ಕನಸಿಗೆ ಇದೇ ಅಷ್ಟದಿಕ್ಪಾಲಕರು ಈಗ ಅಡ್ಡಿಯಾಗಿ ನಿಂತಿರುವಂಥದ್ದು. ಮಧುಸೂದನ್, ಧನ್ಯವಾದ. ಮಂಜುನಾಥ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.